ವಾಗ್ರಯಣ ಪೂಜಾಭಿ ಅಭ್ಯರ್ಚ್ಯ ಪಿತೃದೇವತಾಃ ಕೃತಾಗ್ರಯಣಕಾಃ ಕಾಲೇ ಸಂತೋ ವಿಗತ ಕಲ್ಮಷಾಃ. ನಾವು ಇದನ್ನು ಮಾಡ್ತೇವೆ, ಅದು ಏನು ಮಾಡ್ತೇವೆ ಅಂತ ಗೊತ್ತಿಲ್ಲ ಅಷ್ಟೇ. ನಮ್ಮಲ್ಲಿ ಕೊರಳು ಕಟ್ಟುವುದು ಅಂತಿದೆ. ಬೆಳೆ ಯಾರದ್ದೋ ಗದ್ದೆದ್ದು ಬೆಳಿಗ್ಗೆ 3 ಗಂಟೆಗೆ ಎದ್ದು ತರೋದಲ್ಲ, ನಾವು ಕೃಷಿ ಮಾಡಿ ಅದನ್ನು ಹೊತ್ಕೊಂಡು ಬರಬೇಕು. ಯಾರದ್ದೋ ತಂದು ನಮ್ಮನೆ ಕೃಷಿಯಲ್ಲಿಂದ ಬರಬೇಕು. ಕೃಷಿ ಮಾಡಿದ್ದರ ಕೃತಜ್ಞತೆಯನ್ನು ಆ ನೆಲತಾಯಿಗೆ, ಭೂಮಿ ತಾಯಿಗೆ ನಾವು ಕೃತಜ್ಞತೆ ಅರ್ಪಿಸು. ಧಾನ್ಯಲಕ್ಷ್ಮಿ ನೀನೇ, ಧನಲಕ್ಷ್ಮಿ ನೀನೇ, ಇಳೆಯಿಂದ ಇಳುವರಿ ಕೊಟ್ಟವಳಾದ್ರಿಂದಾಗಿ ತಲೆ ಮೇಲೆ ಹೊತ್ಕೊಂಡು ತುಳಸಿವನದಲ್ಲಿಟ್ಟು ಅದನ್ನು ಮನೆಯೊಳಗೆ ತಂದು ಎಲ್ಲ ಕಡೆಗೆ ಕಟ್ಟಿ ನಮ್ಮ ಈ ಸಲದ ಬೆಳೆ ಆಗಿದೆ. ಅದು ಕೇವಲ ಬೆಳೆ ಆಗೋದು ಅಂದರೆ ಮನೆಯಲ್ಲಿ ಕೊರಳು ಕಟ್ಟಿದಾರ ಅಂತ ನೋಡ್ಲಿಕ್ಕಲ್ಲ. ಆ ಮನೆಯಲ್ಲಿ ನೀವು ನೋಡಿದರೆ ಹಳೆಯ ಮನೆಗಳಲ್ಲಿ ಸಹಜವಾಗಿ ಗುಬ್ಬಚ್ಚಿಗಳೆಲ್ಲ ಇರ್ತಿದ್ವು. ಅದು ಗುಬ್ಬಚ್ಚಿಗೆ ಆಹಾರ. ಅದು ನಮ್ಮ ಮನೆಯಲ್ಲಿ, ಯಾಕೆಂದರೆ ನಾವು ಮನೆಯನ್ನು ಕಟ್ಟುವಾಗ ಅನೇಕ ಮರಗಳನ್ನು ಕತ್ತರಿಸಿದಾಗ ಪ್ರತಿಜ್ಞೆ ಮಾಡಿದ್ದೇವೆ, ನಮ್ಮ ಸುತ್ತಲಿರುವ ಎಲ್ಲ ಜೀವಿಗಳಿಗೆ ನಾವು ರಕ್ಷಣೆ ಕೊಡ್ತೇವೆ ಅಂತ. ಹಾಗಾಗಿ ಊಟದಕ್ಕಿಂತ ಮುಂಚೆ ಒಂದು ಗೋಗ್ರಾಸ, ಒಂದು ಪ್ರಾಣಿ ಬಲಿ ಅಂದರೆ ಪ್ರಾಣಿಗಳಿಗೆ ಕೊಡುವ ಬಲಿ, ಪ್ರಾಣಿಯನ್ನೇ ಬಲಿ ತಿನ್ನುವುದಲ್ಲ, ಪ್ರಾಣಿಗಳಿಗೆ ಕೊಡುವ ಬಲಿ. ಈ ಥರ ಬಗೆ ಬಗೆಯ ರೀತಿಯಿಂದ ನಾವು ಕೆಲವು ಕೃತಜ್ಞತೆಗಳನ್ನು ಅರ್ಪಿಸುವ ನೆಪದಲ್ಲಿ ಕೆಲವು ಕರ್ಮಗಳನ್ನು ಮಾಡಲಿಕ್ಕಿದೆ. ಹಾಗೆ ಇದು ಕೂಡ ಆ ಹಕ್ಕಿಗಳಿಗೊಂದು ಆಹಾರದ ನೆಪ. ಅದರ ಜೊತೆಗೆ ಆ ಧಾನ್ಯವನ್ನು ಗೌರವಪೂರ್ವಕವಾಗಿ ತರುವುದು. ಆಗ ಆ ಭತ್ತವನ್ನು ಸಿಪ್ಪೆ ಸುಲಿದು ಹೊಸ ಅನ್ನ ಅಂತ ಮಾಡುವುದಿದೆ. ಅಗ್ರ ಅಯನ, ಮೊದಲ ಬೆಳೆ, ಮೊದಲ ಆಹಾರದ ಸಂಪತ್ತನ್ನು ಒಳಗೆ ತಂದು ಎಲ್ಲರಿಗೂ ಅವತ್ತು ವಿಶೇಷವಾಗಿ ಮನೆಯವರನ್ನೆಲ್ಲ ಕರೆದು ದೇವರಿಗೆ ನಿವೇದನೆ ಮಾಡಿ ಅರ್ಪಿಸುವಂಥ ಒಂದು ಹಬ್ಬ ಅದು. ಅವನು ಆ ಹಬ್ಬವನ್ನು ಅಲ್ಲೇ ತಮ್ಮ ತೋಟದಲ್ಲಿ ಬೆಳೆದ ಪದಾರ್ಥಗಳನ್ನೆಲ್ಲ ಪಿತೃದೇವತೆಗಳಿಗೆ ವಿಶಿಷ್ಟವಾದ ಕ್ರಿಯೆ ಅದು. ಅಂದರೆ ನಮ್ಮ ಪೂರ್ವಜರು ನಾವು ಬಿಟ್ಟು ಹೋದ ನೆಲವನ್ನು ವ್ಯರ್ಥಗೊಳಿಸ್ತಿಲ್ಲ. ಇವರು ತೋಟ ಹಾಕಿ, ರಬ್ಬರ್ ಹಾಕಿ ಅಥವಾ ಮನೆ ಕಟ್ಟಿ ಹಾಳು ಮಾಡಲಿಲ್ಲ, ಇನ್ನೂ ಕೃಷಿ ಬೆಳೀತಾ ಇದ್ದಾರೆ ಅಂತ ಅವರಿಗೊಂದು ಕೃತಜ್ಞತೆ ಅರ್ಪಿಸುವ ಕ್ರಮ. ಆ ಕೊರಳು ಕಟ್ಟುವುದು ಅಂತಂದರೆ ಲಕ್ಷ್ಮಿ ಬಂದ್ಲು, ಪೂರ್ವದ ಪಿತೃಗಳೆಲ್ಲರೂ ಕೂಡ ಈ ಮನೆಯಲ್ಲಿ ಯಾರು ಕಟ್ಟಿ ಬೆಳೆದು ಚೆನ್ನಾಗಿ ತಮ್ಮ ಜೀವನವನ್ನು ಸಂಸ್ಕಾರಯುಕ್ತವಾಗಿ ನಡೆಸಿದ್ರು, ಅವರಿಗೆ ನಾವು ಪ್ರತಿಯಾಗಿ ನೀವು ಕೊಟ್ಟ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿಸಿದ್ದೇವೆ ಅಂತ ಒಂದು ಗೌರವ ಸಲ್ಲಿಸುವ ಕ್ರಮ. ಹಾಗಾಗಿ ಆ ಜಾಗದಲ್ಲಿ ಒಳ್ಳೆಯ ಅಗ್ರಯಣ ವಿಶೇಷ ಪೂಜೆಯನ್ನು ಮಾಡಿ